ಜವರಾಡ ಪರವಾಗಿ ತಿಪ್ಪೇಸ್ವಾಮಿ. ಸನ್ಮಾನ್ಯ ಸಭಾಪತಿಯರೇ, ಚುಕ್ಕೆ ಗುರುತಿನ ಪತ್ರ ಸಂಖ್ಯೆ 571 ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಟಿ.ಎನ್. ಜವರೇಗೌಡ ಪರವಾಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಯಕರ ಸಬಲೀಕರಣ ಸಚಿವರಿಗೆ ಉತ್ತರ ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಸನ್ಮಾನ್ಯ ಸಭಾಪತಿಯವರೇ, ಅಂಗನವಾಡಿ ಕೇಂದ್ರಗಳು ಚಿಕ್ಕ ಮಕ್ಕಳ ಬೆಳವಣಿಗೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಅದರಲ್ಲೂ ಕೂಡ ಏನು ಪ್ರೀ ಸ್ಕೂಲ್ ಎಜುಕೇಷನ್ ಅಂತ ಹೇಳ್ತೀವಿ ಅಂದರೆ ಶಾಲಾ ಪೂರ್ವ ಶಿಕ್ಷಣ, ಅಲ್ಲಿ ಆಟ ಪಾಠ ಒಳಗೊಂಡಂತೆ ಕಲಿಕೆ ಮತ್ತು ನ್ಯೂಟ್ರಿಷನ್ ಪೌಷ್ಟಿಕತೆ ಆಹಾರ ಒದಗಿಸ್ತಕ್ಕಂಥದ್ರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮುಖಂಡ ಕೊಡ್ತಕ್ಕಂಥದ್ದು ಕೂಡ ಬಹುಮುಖ್ಯ ಪಾತ್ರವೂ ಇದೆ. ಅದೇ ರೀತಿಯಾಗಿ ಆರೋಗ್ಯ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರ್ಬೋದು, ರೋಗ ನಿರೋಧಕ ಔಷಧಿಗಳ ಕೊಡ್ತಕ್ಕಂಥದ್ದು. ಇಂಥ ಪ್ರಮುಖ ಕಾರ್ಯಕ್ರಮದಲ್ಲಿ ಬಹುಶಃ ಏನು ವಿಧಾನಸಭಾ ಕ್ಷೇತ್ರದ ಹಿಂದೆ ಹಲವಾರು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಜವರೇಗೌಡ ಕ್ಷೇತ್ರ ಒಂದು ಪ್ರಮುಖವಾದಂಥ ಕ್ಷೇತ್ರ. ಬೆಂಗಳೂರು ನಗರದ 28 ಕ್ಷೇತ್ರಗಳಲ್ಲಿ ಪ್ರಮುಖವಾದಂಥ ಕ್ಷೇತ್ರ. ನಾನು ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ 8 ವಾರ್ಡ್ಗಳಿದ್ದಾವೆ. ಸುಮಾರು 100 ಗ್ರಾಮ ಪಂಚಾಯತಿ ಒಳಗೊಂಡಂತಹ 17 ಗ್ರಾಮ ಪಂಚಾಯತಿಗಳು ಬರ್ತವೆ ಮತ್ತು BBMPಗೆ ಸೇರ್ಪಡೆಯಾಗಿರ್ತಕ್ಕಂತಹ 110ಗಳಲ್ಲಿ 20 ಹಳ್ಳಿಗಳು ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತವೆ. ಈ ದೃಷ್ಟಿಯಲ್ಲಿ ಅವರು ಪ್ರಮುಖವಾಗಿ 2 ಅಂಶಗಳ ಬಗ್ಗೆ ಕೇಳಿದ್ದು. ಸುಮ್ಮನೆ ಸಭಾಪತಿಯವರೇ, ಅವ್ರ ಕ್ಷೇತ್ರದಲ್ಲಿ ಹೊಸಳ್ಳಿ ಗ್ರಾಮ ಅಂತ ಹೇಳಿದರೆ ಗೋದ್ರಪಾಳ್ಯ ಅಂತಿದೆ. ಅಲ್ಲಿ ಒಂದು ಕಳೆದ 14 ವರ್ಷಗಳಿಂದ ಕೂಡ ಒಂದು ಅಂಗನವಾಡಿ ಕೇಂದ್ರ ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿ ನಡೀತಾ ಇದೆ. ಅಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಉಕೋಪಾಧ್ಯಾಯರು ತೆರವು ಮಾಡಿ ಅಂತ ಹೇಳ್ತಾರೆ. ಸುಮಾರು 50-60 ಜನ ಹಿಂದುಳಿದ ವರ್ಗ ಮತ್ತು SC ST ಇತರೆ ವರ್ಗ ಸೇರಿದಂತಹ ಮಕ್ಕಳು ಅಲ್ಲಿ ಕಲಿತಿದ್ದಾರೆ. ಕಳೆದ ಸುಮಾರು 3 ವರ್ಷದಿಂದಲೂ ಕೂಡ ಅಲ್ಲಿ 2 ಎಕರೆ ಜಾಗ, 4-5 ವರ್ಷದಿಂದ ಜಾಗ ಇದ್ದರೂ ಕೂಡ ಅದನ್ನೆಲ್ಲ ಕೊಟ್ಟಿದ್ರು ಕೂಡ ಇದುವರೆಗೆ ಸರ್ಕಾರ ಇದ್ರ ಬಗ್ಗೆ ಏನು ಪ್ರಯತ್ನವನ್ನು ನಡೆಸಿಲ್ಲ. ಈಗೇನು ರೋಟ್ರಿ ಮುಖೇನ ನಾವು ಮಾಡಿಸ್ತಿದ್ದೀವಿ ಅಂತೇಳಿ ಯಾವ ಕಾಲಮಿತಿಯಲ್ಲಿ ಮಾಡ್ತೀರಿ ಅಂತೇಳಿ ನಾನು ಮ್ಯಾಮ್ನಿಂದ ಉತ್ತರ ಬಯಸ್ತೇನೆ. ಆದಷ್ಟು ಬೇಗ ಆಗಬೇಕಿದೆ, ಆದಷ್ಟು ಬೇಗ ಆಗಬೇಕು ಅಂತ. ಇನ್ನೊಂದು ಲಿಂಗದೀರ್ನಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಅದು ಕೂಡ ಈ ಬನಶಂಕರಿಯ 6ನೇ ಹಂತದಲ್ಲಿ ಬರ್ತಕ್ಕಂಥದ್ದು. ಇತ್ತೀಚೆಗೆ ಬೆಳವಣಿಗೆ ಆಗ್ತಕ್ಕಂತಹ ಒಂದು ಬಡಾವಣೆ. ಅಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಹಿಂದುಳಿದ ವರ್ಗ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಇರ್ತಕ್ಕಂಥ ಮಕ್ಕಳಿಗೆ ಸಲುವಾಗಿ ಕೂಡ ಅಂಗನವಾಡಿ ಕೇಂದ್ರವನ್ನು ಕೂಡ ಆದಷ್ಟು ಬೇಗ ತೆರೆಯಬೇಕಾಗಿದೆ. ಈ ದೃಷ್ಟಿಯಲ್ಲಿ ತಾವು ಹೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಕಳಿಸಿದ್ದೀನಿ, ಅಲ್ಲಿ ಮಂಜೂರಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ದಯಮಾಡಿ ಕೇಂದ್ರ ಸರ್ಕಾರದ ಅನುಮತಿ ನಿರೀಕ್ಷಣೆ ಮೇರೆಗೆ ಏನಾದರೂ ಕೂಡ ಆದಷ್ಟು ಬೇಗ ಇಲ್ಲಿ ನೀವು ಅಂಗನವಾಡಿ ಕೇಂದ್ರವನ್ನು ತೆರೀತೀರಾ ಅಂತಕ್ಕಂಥದ್ದನ್ನು ಸದಕ್ಕೆ ತಿಳಿಸಬೇಕಂತ ಕೋರಿಕೆ ಮಾಡ್ತೀನಿ. ಏನು ರೋಟ್ರಿ ಕ್ಲಬ್ನವ್ರು ಮುಂದೆ ಬಂದಿದ್ದಾರೆ, ಅವರಿಗೆ ಎಲ್ಲ ರೀತಿಯಾದಂಥ ಸವಲತ್ತನ್ನು ಕೊಟ್ಟು ಆದಷ್ಟು ಬೇಗ ಮುಂಜೂರಾತಿ ಕೊಟ್ಟರೆ ಒಳ್ಳೆಯದು. ಅವರು ಕಟ್ಟಡದಲ್ಲಿ ಕೂಡ ಅವ್ರ ಅಡಚಣೆ ಸರ್ಕಾರದಿಂದ ಬರಬಾರ್ದು ಅಂತಕ್ಕಂಥದ್ದನ್ನು ನಾನು ಅವ್ರ ಮನವರಿಕೆ ಮಾಡಿಕೊಡ್ತೇನೆ. ದಯಮಾಡಿ ತಾವು ಕೂಡ ಏನು ಸರ್ಕಾರಿ ಇದರ ಹೊಸಳಿಯಲ್ಲಿ ಸರ್ಕಾರಿ ಶಾಲೆ ಇದೆ, ಅಲ್ಲಿ ಒಂದು ಕೊಠಡಿ ಇದೆ. ಆ್ಯಕ್ಚುಲಾಗಿ ಅಂಗನವಾಡಿಯಲ್ಲಿ ಒಂದು ಕೊಠಡಿ ಬೇಕು, ಒಂದು ಅಡುಗೆ ಮನೆ ಬೇಕು, ಒಂದು ಶೌಚಾಲಯ ಬೇಕು. ಕೊಟ್ಟಿರೋದೇ ಒಂದು ಕೊಠಡಿ ಅಲ್ಲೇ ನಡೀತಾ ಇರ್ತಕ್ಕಂಥದ್ದಿದೆ. ದಯಮಾಡಿ ಅದನ್ನು ತೆರವುಗೊಳಿಸಿದ ರೀತಿಯಲ್ಲಿ ಈ ಕಟ್ಟಡ ಸ್ವಚ್ಛತೆ ಕಡ ಬರುವವರೆಗೂ ಕೂಡ ತೆರವುಗೊಳಿಸಿದ ರೀತಿಯಲ್ಲಿ ಕೂಡ ತಾವು ಸಂಬಂಧಪಟ್ಟವರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಾದ್ರೆ ಕೋರಿಕೆ ಮಾಡ್ತಾರೆ.